ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಜೆಲಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಎಜೆಲಿ ಅವರ ರಿಟರ್ನ್ ಏನೋ ಡಬ್ಲ್ಯೂ ಅವರು ಮಾಡಿಸಿದ್ರು. ರೆಸಲ್ ಪೊಲೋಸದಲ್ಲಿ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮತ್ತೊಮ್ಮೆ ನಮಗೆ ಎಜೆಲಿ ಅವರು ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಈಗ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ಎಜೆಲಿ ಅವರನ್ನ ಒಂದು ಮಂಡೇ ನೈಟ್ ರೋ ಎಪಿಸೋಡ್ಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನವೆಂಬರ್ 17ನೇ ತಾರೀಕಿನ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಮಂಡೇ ನೈಟ್ ರೋ ಎಪಿಸೋಡ್ಗೆ ನಮ್ಮ ಎಜೆಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡೋಣ ಗೈಸ್, ಎಜೆಲಿ ಅವರು ಅದಕ್ಕಿಂತ ಮುಂಚೆನೇ ಏನಾದರೂ ರಿಟರ್ನ್ ಆಗ್ತಾರಾ ಅಥವಾ ಅದೇ ಎಪಿಸೋಡ್ಗೆ ಬರ್ತಾರಾ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ತನ್ನ ಕಂಪನಿಯ ಫ್ಯೂಚರ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಅವರ ಬುಕ್ಕಿಂಗ್ ಕೂಡ ಪಾಲ್ ಇಮೆನ್ ಅವರ ಜೊತೆ ಕೊಡ್ತಾ ಇದ್ದಾರೆ. ಅಂಡ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಆಗಿ ಸಿಎಂ ಪಂಕ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ಸೆತ್ ರೋಲೆನ್ಸ್ ಅವರ ಮೇಲೆ ಟರ್ನ್ ಆದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರೇ ಆ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ತಗೊಂಡೋಗಿದ್ದು. ಅದರಿಂದ ಬ್ರಾನ್ ಬ್ರೇಕರ್ ಅವ್ರನ್ನೇ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗೆಲ್ಲಿಸಬಹುದು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಅವ್ರನ್ನ ಬ್ಯಾಟಲ್ ರಾಯಲ್ ಇಂದಾನೆ ಡಬ್ಲ್ಯೂ ಅವರು ರಿಮೂವ್ ಮಾಡಿ ಜೇ ಊಸೋ ಅವ್ರನ್ನ ಆ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ಇಡ್ತಾರೆ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಅವರಿಗೆ ಆಸೆ ಏನೋ ಇದೆಯಂತೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಗೆಲ್ಸೋದಕ್ಕೆ. ಬಟ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಆ ಒಂದು ಜಾಗ ಅಲ್ಲ, ಅದು ಸರಿಯಾದ ಜಾಗ ಅಲ್ಲ. ಬ್ರಾನ್ ಬ್ರೇಕರ್ ಅವರು ಮೊದಲ ಬಾರಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಅಂತ ಅವರು ಡಿಸೈಡ್ ಮಾಡಿ ಆ ಒಂದು ಆಂಗಲ್ ಇಂದ ಬ್ರಾನ್ ಬ್ರೇಕರ್ ಅವ್ರನ್ನ ತೆಗೆದಾಕಿದ್ರಂತೆ. ಬಟ್ ಖಂಡಿತವಾಗ್ಲೂ ಕೂಡ ಡಬ್ಲ್ಯೂ ಬಳಿ ಬ್ರಾನ್ ಬ್ರೇಕರ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡುವಂತಹ ಪ್ಲಾನ್ ಇದೆಯಂತೆ. ಕಾದ್ ನೋಡೋಣ ಗೈಸ್, ಯಾವಾಗ ಅವರು ಬ್ರಾನ್ ಬ್ರೇಕರ್ ಅವರ ಕೈಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ. ಲಿಟರಲಿ ಬ್ರಾನ್ ಬ್ರೇಕರ್ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದು ಸರಿ ಅಲ್ವಂತೆ. ಬಟ್ ನಮ್ಮ ಜಾನ್ ಸಿನಾ ಲೆಜೆಂಡ್ರಿ ಅವ್ರನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಮಾಡಿಸೋದು ಸರಿ ಅಂತೆ. ಡಬ್ಲ್ಯೂ ಲಾಜಿಕ್ ನನಗೆ ಇಲ್ಲಿ ಚೂರು ಕೂಡ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆಂಡ್ರಾದೆ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಯಿಂದ ವಾಕ್ಔಟ್ ಮಾಡಿದ್ರು. ಅಂಡ್ ಸಡನ್ ಆಗಿ AEW ಕಂಪನಿಯಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅದರಿಂದ ಡಬ್ಲ್ಯೂ ಅವರು ಈಗ ಆಂಡ್ರಾದೆ ಅವರ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ನೀನು 90 ದಿನ ನಾನ್ ಕಂಪಿಟೇಬಲ್ ಕ್ಲಾನ ಯಾವ ರೀತಿ ಬ್ರೇಕ್ ಮಾಡಿ ಆ ಒಂದು ಕಂಪನಿಗೆ ಹೋದೆ, ಅದಕ್ಕೋಸ್ಕರ ಈಗ ನಾವು 1 ವರ್ಷ ನಿನಗೆ ನಾನ್ ಕಂಪಿಟೇಬಲ್ ಕ್ಲಾನ ಕೊಡ್ತಾ ಇದೀವಿ ಅಂತ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಪ್ರಾಬಬ್ಲಿ ಈ ಒಂದು ವರ್ಷದ ನಾನ್ ಕಂಪಿಟೇಬಲ್ ಕ್ಲಾ ಇದೆಯಲ್ಲ, ಇದರಿಂದ ಆಂಡ್ರಾದೆ ಅವರು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಲ್ಲೇ ನೋಡೋದಕ್ಕೆ ಸಿಗಬಹುದು. ಬರಬಹುದು 1 ವರ್ಷ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದು ಅವರು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಿಂದ ಹೋಗಬಹುದು ಅಂತ ತನ್ನ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವರು ಡಬ್ಲ್ಯೂ ಕಂಪನಿಗೆ ಬಂದ್ರು ಕೂಡ ಡಬ್ಲ್ಯೂ ಅವರು ಆಂಡ್ರಾದೆ ಅವ್ರನ್ನ ಟೆಲಿವಿಷನ್ ಅಲ್ಲಿ ತೋರಿಸೋದಿಲ್ಲ ಅಂತ ಅನ್ಕೋತೀನಿ. ನೀನ್ ಇದೆಯಾ ಇರೋ 90 ದಿನ ನಿನಗೆ ಕ್ಲಾ ಇದೆ ಅಲ್ವಾ, ಡಬ್ಲ್ಯೂ ಕಂಪನಿಯಲ್ಲೇ ಇದೀನಿ ಅಂತ ಇರು, ನಾವು ನಿಮಗೆ ಪೇ ಕೂಡ ಮಾಡ್ತೀವಿ 1 ವರ್ಷ, ಬಟ್ ನಿನ್ನನ್ನ ಟೆಲಿವೈಸ್ ಅಲ್ಲಿ ಬುಕ್ ಮಾಡೋದಿಲ್ಲ ಅಂತ ಡಬ್ಲ್ಯೂ ಅವರು 100% ಇಟ್ಕೋತಾರೆ. ಸೊ ಇನ್ನೂ ಕೂಡ ಮತ್ತೊಮ್ಮೆ ನಮಗೆ ಆಂಡ್ರಾದೆ ಅವರು AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಡಬ್ಲ್ಯೂ ಕಂಪನಿಯಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ 1 ವರ್ಷಗಳ ಕಾಲ ಅವರು ಡಬ್ಲ್ಯೂ ಕಂಪನಿಯ ಎಂಪ್ಲಾಯಿ ಆಗೇ ಇರ್ತಾರೆ. ಬಟ್ ಟೆಲಿವಿಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಡಬ್ಲ್ಯೂ ಅವರು ಏನಾದರೂ ಇಲ್ಲ ಟೆಲಿವಿಷನ್ ಅಲ್ಲೂ ಕೂಡ ಬುಕ್ ಮಾಡೋಣ, ಇವನ ಬುಕ್ಕಿಂಗ್ ಎಷ್ಟು ಕಳಪೆಯಾಗಿ ತೋರಿಸಬೇಕು ಅಂದ್ರೆ ಮುಂದೆ ಯಾವ ಕಂಪನಿ ಕೂಡ ಇವನನ್ನ ಕರ್ಕೋಬಾರದು, ಅಷ್ಟು ಕಳಪೆ ಮಾಡಬೇಕು ಅಂತ ಅನ್ಕೊಂಡ್ರೆ ಪ್ರಾಬಬ್ಲಿ ಆಂಡ್ರಾದೆ ಅವ್ರನ್ನ ಬುಕ್ ಮಾಡಬಹುದು. ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಏನಾದರೂ ಇದ್ದಿದ್ರೆ ಅದೇ ಕೆಲಸನ ಮಾಡ್ತಾ ಇದ್ದಿದ್ದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ನವೆಂಬರ್ 1ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್ ಹಾಗೆ ನಮ್ಮ ಜೇ ಊಸೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಇನ್ನ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ನಮಗೆ ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಮೂರು ಮೈನ್ ಚಾಂಪಿಯನ್ಶಿಪ್ ಮ್ಯಾಚ್ ಗಳನ್ನ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಒಂದೊಂದು ಬಾರಿ ವಿಮೆನ್ಸ್ ಚಾಂಪಿಯನ್ಶಿಪ್ ಡಿಫೆಂಡ್ ಆಗ್ತಾ ಇರಲಿಲ್ಲ. ಈ 3 ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಬುಕ್ ಮಾಡಿರೋದನ್ನ ನೋಡಿದ್ರೆ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್, ಈ ಬಾರಿಯ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಆ ರೀತಿ ತೀರಾ ಕಳಪೆನೂ ಕೂಡ ಇಲ್ಲ, ಆ ರೀತಿ ತೀರಾ ಅದ್ಭುತವಾಗೂ ಕೂಡ ಇಲ್ಲ. ಒಂದ್ ರೀತಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರು ಹೈಪ್ ಮಾಡೋ ರೀತಿನೇ ಹೈಪ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಡಿಲಿವರ್ ಮಾಡ್ತಾರ ಅಂತ ನಾವು ಕಾದ್ ನೋಡಬೇಕು.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ. ನಮ್ಮ ಸೆತ್ ರೋಲೆನ್ಸ್ ಅವರ ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್ ಕೂಡ ಇದೆ. ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಸರ್ಜರಿ ಅಫಿಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂಡ್ ಈಗ ನಮ್ಮ ಸೆತ್ ರೋಲೆನ್ಸ್ ಅವರು ರಿಕವರಿ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಸೊ ಈಗ ಅವರು ರಿಕವರಿ ಟೈಮ್ ಅಲ್ಲಿ ಇರೋದ್ರಿಂದ ಗೊತ್ತಿಲ್ಲ ಎಷ್ಟು ತಿಂಗಳುಗಳು ಆಗುತ್ತೆ ಅಂತ. ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಂಡ್ರೆ ಒಂದು 6 ರಿಂದ 7 ತಿಂಗಳ ಕಾಲ ಅವರು ರಿಕವರಿ ಟೈಮ್ ನ ತಗೋತಾರೆ ಅಂತ ಅನ್ಕೋತೀನಿ. ಅಂಡ್ ಅಲ್ಲಿವರೆಗೂ ನಮ್ಮ ಸೆತ್ ರೋಲೆನ್ಸ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಸರ್ವೈವರ್ ಸೀರೀಸ್ ವಾರ್ ಗೇಮು ಇನ್ನೇನು 1 ತಿಂಗಳು ಮಾತ್ರ ಬಾಕಿ ಇದೆ. ಅಂಡ್ ಇನ್ನೂ ಕೂಡ ಒಂದು ಐಡಿಯಾ ಸಿಗ್ತಾ ಇಲ್ಲ ನಮಗೆ ಯಾವ ಟೀಮ್ಸ್ ಗಳು ಇರುತ್ತೆ ಅಂತ. ಬಟ್ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ 2 ಟೀಮ್ ನ ಡಬ್ಲ್ಯೂ ಅವರು ಈಗಾಗಲೇ ರೆಡಿ ಮಾಡ್ತಾ ಇದೆಯಂತೆ. ಒಂದು ಟೀಮ್ ನ ನಮ್ಮ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಲೀಡ್ ಮಾಡಿದ್ರೆ, ಇನ್ನ ಒಂದು ಟೀಮ್ ನ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಲೀಡ್ ಮಾಡ್ತಾರಂತೆ. ಸೊ 2 ಟೀಮ್ ಅಲ್ಲಿ ಅಫ್ಕೋರ್ಸ್ ಈ 4 ಜನ ಇದ್ದೇ ಇರ್ತಾರೆ. ಇವರ ಟೀಮ್ಸ್ ಗಳೇ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಕಳೆದ ಬಾರಿನೂ ಕೂಡ ಇದ್ರು. ಅಂಡ್ ಡಬ್ಲ್ಯೂ ಅವರು ಈ ಬಾರಿನೂ ಕೂಡ ಆಗ್ತಾ ಇದ್ದಾರೆ. ಅಂಡ್ ಕಳೆದ ಬಾರಿನೂ ಕೂಡ ನಮ್ಮ ಬ್ರಾನ್ಸನ್ ರೀಡ್ ಅವರು ಇದ್ರು. ಅಂಡ್ ಬ್ರಾನ್ ಬ್ರೇಕರ್ ಬ್ರಾನ್ಸನ್ ರೀಡ್ ಅವರ ಅಲೈನ್ ಆದಾಗಿಂದನೂ ಕೂಡ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವಿ ಈ ಟೀಮೇ ಬರುತ್ತೆ ಅಂತ. ಬಟ್ ಬ್ರಾಕ್ ಲೆಸ್ನರ್ ಅವರು ಬಂದ್ರೆ ಅವರು ತಾನೇ ಲೀಡರ್ ಆಗೋದು. ಸೊ ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ 2 ಟೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ 2 ಟೀಮ್ ಅಲ್ಲಿ ರೋಮನ್ ರೈನ್ಸ್, ಸಿಎಂ ಪಂಕ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಇದ್ದೇ ಇರ್ತಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ 42 ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅನ್ಕೋತಾ ಇದ್ವಿ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಡಬ್ಲ್ಯೂ ಅವರು 100% ರಸಲ್ ಮೇನಿಯಾ 42 ಅಲ್ಲಿ ಒಂದು ಮೆಗಾ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದಾದ್ಮೇಲೆ ಇನ್ನ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ ಒಂದು ಮ್ಯಾಚ್ ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್. ಈ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ 2 ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಯಾವ್ದಾದ್ರು ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ಪ್ರಿಯಾರಿಟಿ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಗೆನೇ ಇದೆ. ಅಕಸ್ಮಾತ್ ಅದೇನಾದ್ರೂ ಪ್ಲಾನ್ಸ್ ಗಳಲ್ಲಿ ಚೇಂಜ್ ಆದ್ರೆ ಬ್ರಾನ್ ಬ್ರೇಕರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಈ ಕಡೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಏನಾದ್ರೂ ರಸಲ್ ಮೇನಿಯಾದಲ್ಲಿ ಆದ್ರೆ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಹೋಗ್ತಾರೆ ಅಂತ. ಬಟ್ ಒರಿಜಿನಲ್ ಆಗಿ ಲಾಕ್ ಆಗಿದ್ದು ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್. ಬಟ್ ಈಗ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಇನ್ನ ಒಂದು ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡ್ತಾ ಇದಾರಂತೆ. ಅಂಡ್ ಆ ಒಂದು ಮ್ಯಾಚ್ ನಮ್ಮ ಮೆಗಾ ಜೆ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ರೋಮನ್ ರೈನ್ಸ್ ಹಾಗೆ ಜೆ ಊಸೋ ಅವರ ನಡುವೆ ಈಗಾಗಲೇ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ರೋಮನ್ ರೈನ್ಸ್ ಅವರ ಸ್ಟಾರ್ಟಿಂಗ್ ಪೇಸ್ ಅಲ್ಲೂ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ರೋಮನ್ ರೈನ್ಸ್ ಅವರ ಮಧ್ಯದ ಪೇಸ್ ಅಲ್ಲೂ ಕೂಡ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಬ್ಲಡ್ ಲೈನ್ ಸ್ಟೋರಿ ಏನು ಹೊಸದಾಗಿ ಪ್ರಾರಂಭ ಆಗ್ತಾ ಇರೋ ಕಾರಣ ಈಗಲೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಜೆ ಊಸೋ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನ ಮಾಡಬಹುದು ಅಂತ. ಅಂಡ್ ಈಗ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡ್ತಾ ಇದಾರಂತೆ. ಅಂಡ್ ಈಗ ಜೆ ಊಸೋ ಅವರ ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಯಾವ ರೀತಿ ಔಟ್ರೇಜ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಪ್ರಕಾರ ಈ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಈಗ ನಮಗೂ ಕೂಡ ಫೀಲ್ ಆಗ್ತಾ ಇದೆ. ಸೊ ಪ್ರಾಬಬ್ಲಿ ರಸಲ್ ಮೇನಿಯಾ 42 ಅಲ್ಲಿ ನಮಗೆ ಜೆ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಏನಾದ್ರೂ ಆದ್ರೆ ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಅನಿಸಿಕೆ ಇಷ್ಟ ಆಗೋದಿಲ್ಲಪ್ಪ, ನನಗಂತೂ ಇಷ್ಟ ಆಗೋದಿಲ್ಲ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.